ಫ್ರಾನ್ಸ್‌ನ ಹೃದಯ ಭಾಗದಲ್ಲಿ ನಡೆದ ಒಂದು ಪ್ರಕರಣವು ಫ್ರಾನ್ಸ್ ದೇಶದ ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿತು. ಈ ಥರದ ಘಟನೆಯನ್ನು ಹಿಂದೆ ಯಾರೂ ಕೇಳಿರಲಿಲ್ಲ. ಇದು ಸಭ್ಯ ಸಮಾಜದ ಕಲ್ಪನೆಗೂ ಮೀರಿದ ಘಟನೆಯಾಗಿತ್ತು. ಅಂದು 70ರ ಹರೆಯದ ಆ ಮಹಿಳೆಗೆ ಪೊಲೀಸ್ ಸ್ಟೇಷನ್ನಿಂದ ಒಂದು ಕಾಲ್ ಬಂತು. "ಮೇಡಮ್, ಇಮಿಡಿಯೇಟ್ಲಿ ಕಮ್ ಟು ಆಫೀಸ್" ಎಂದು ಹೇಳಿ ಆ ಕಾಲ್ ಕಟ್ಟಾಯಿತು. ಆ ಮಹಿಳೆ ಗಾಬರಿಯಿಂದ ಪೊಲೀಸ್ ಸ್ಟೇಷನ್‌ಗೆ ಹೋದಳು. ಆಗಲೇ ಅವಳ ಗಂಡ ತಲೆ ಮೇಲೆ ಕೈ ಇಟ್ಟುಕೊಂಡು ಪೊಲೀಸ್ ಸ್ಟೇಷನ್‌ನಲ್ಲಿ ಕುಳಿತಿದ್ದ. ಪೊಲೀಸ್, "ಮೇಡಮ್ ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ. ಹಾಗೇ ಈ ಫೋಟೋಗಳನ್ನು ಸ್ವಲ್ಪ ನೋಡ್ತೀರಾ" ಅಂತ ಹೇಳ್ದ. ಅದು ಒಂದಲ್ಲ ಎರಡಲ್ಲ ನೂರಾರು ಫೋಟೋಗಳು. ಈ ಎಲ್ಲ ಫೋಟೋಗಳಲ್ಲೂ ಅವಳ ಮುಖ. ಅವಳು ಗಾಬರಿಯಾದ್ಲು. ಅವಳ ಕೈಗಳು ನಡುಗಿದ್ವು. ಆಗ ಅವಳು, ವಯಸ್ಸಾದ ಕಾರಣ ಈ ಎಲ್ಲ ಫೋಟೋಗಳು ನನಗೆ ನನ್ನ ಮುಖ ಥರನೇ ಕಾಣಿಸ್ತಾ ಇದೆಯೋ ಏನೋ, ನನ್ನ ಕಣ್ಗಳೇನೋ ಮಂಜಾಗಿರಬೇಕು ಅಂತ ಹೇಳಿ ಅವಳು ತನ್ನ ನಡುಗ್ತಿದ್ದ ಆ ಕೈಗಳಿಂದ ತನ್ನ ಕಣ್ಣುಗಳನ್ನು ಉಚ್ಚಿಕೊಂಡು ನೋಡಿದ್ಲು. ಇಲ್ಲ, ಇದರಲ್ಲಿರೋದೆಲ್ಲ ಮುಖಗಳು ನಂದೇ. ಈ ಎಲ್ಲ ಫೋಟೋಗಳಲ್ಲೂ ನಾನೇ ಇದ್ದೇನೆ. ಅದು ಬೇರೆ ಬೇರೆ ನೂರಾರು ವ್ಯಕ್ತಿಗಳೊಡನೆ ಒಂದು ಅಜ್ಞಾತ ಸ್ಥಳದಲ್ಲಿ ಅಸಹ್ಯಿಸುವ ಸ್ಥಿತಿಯಲ್ಲಿ. ಅದು ಹೇಗೆ ಸಾಧ್ಯ? ನನಗೆ ಈ ವ್ಯಕ್ತಿಗಳಾಗಲಿ, ಈ ಸ್ಥಳವಾಗಲಿ ಅಥವಾ ಈ ಘಟನೆಗಳಾಗಲಿ ನೆನಪೇ ಇಲ್ಲವಲ್ಲ ಎಂದು ಆ ವೃದ್ಧ ಮಹಿಳೆ ಆ ಪೊಲೀಸ್ ಸ್ಟೇಷನ್ನಲ್ಲೇ ಕುಸಿದು ಹೋದಳು. ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಅಭಿಲಾಷ್. ಇಂದು ಈ ವಿಡಿಯೋ ಮೂಲಕ ಜಿಜೆಲ್ ಪೆಲಿಕೋ ಎಂಬ ಮಹಿಳೆಯ ಭಯಾನಕ ಕಥೆಯನ್ನು ನೋಡೋಣ ಬನ್ನಿ ಗೆಳೆಯರೇ. ಈ ಕಥೆಯು ದುರ್ಬಲ ಮನಸ್ಸಿನವರಿಗಲ್ಲ. ಜಿಜೆಲ್ಗೆ ತನ್ನ 19ನೇ ವಯಸ್ಸಿನಲ್ಲಿ ಡೊಮಿನಿಕ್ ಜೊತೆ ಸ್ನೇಹವಾಯಿತು. ನಂತರ ಈ ಸ್ನೇಹವು ಪ್ರೀತಿಯಾಗಿ ಬದಲಾಗಿ 21ನೇ ವಯಸ್ಸಿಗೆ ಡೊಮಿನಿಕ್ ಜೊತೆ ಜಿಜೆಲ್ ಮದುವೆಯಾದಳು. ಡೊಮಿನಿಕ್ ಸಂಸಾರ ನಿರ್ವಹಣೆಗಾಗಿ ಎಲೆಕ್ಟ್ರೀಷಿಯನ್ ಜಾಬ್ ಮಾಡಲು ನಿರ್ಧರಿಸಿದನು. ಹಾಗೆ ಆ ಜಾಬ್ಗೂ ಜಾಯಿನ್ ಆದನು. ಮತ್ತೆ ಜಿಜೆಲ್ ಲಾಜಿಸ್ಟಿಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಳು. ಅವರಿಗೆ 3 ಜನ ಮಕ್ಕಳಾದರು. ಹೀಗೆ ಅವರು ಸುಂದರವಾದಂಥ ಸಂಸಾರವನ್ನು 40 ವರ್ಷಗಳ ಕಾಲ ನಡೆಸಿದರು. ಎಲ್ಲ ಸಂಸಾರಗಳಲ್ಲಿ ಇರುವ ಹಾಗೆ ಜಿಜೆಲ್ ಮತ್ತು ಡೊಮಿನಿಕ್ ಇಬ್ಬರು ಆಗಾಗ ಜಗಳ ಆಡ್ತಾ ಇದ್ರು. ಈ ಜಗಳ ತುಂಬ ಜಾಸ್ತಿಯಾಗಿ ಒಮ್ಮೆ ಅವರಿಬ್ಬರು ಡಿಸಿಷನ್ ತಗೊಂಡು ಡೈವರ್ಸ್ ತೆಗೆದುಕೊಂಡ್ರು. ಹಾಗೆ ಹೆಚ್ಚು ದಿನ ಬೇರೆ ಬೇರೆಯಾಗಿ ಬಾಳಲು ಸಾಧ್ಯವಾಗದೆ ಮತ್ತೆ ಇಬ್ಬರು ಮಾತಾಡಿ ಒಂದಾದರು. ಎಲ್ಲರೂ ಅವರಿಗೆ, "ನೀವು ಆದರ್ಶ ದಂಪತಿಗಳು, ಎಷ್ಟೇ ಜಗಳ ಆಡಿದ್ರು ನೀವು ಒಬ್ರನ್ನೊಬ್ರನ್ನ ಯಾವಾಗಲೂ ಬಿಟ್ಟಿರಲ್ಲ, ಅಂಥ ಸುಂದರ ಸಂಸಾರ ನಿಮ್ಮದು, ನಿಮ್ಮ ಸಂಸಾರ ನೋಡಿದರೆ ಅಸೂಯೆ ಹುಟ್ಟುತ್ತೆ" ಅಂತ ಅವರ ನೆರೆಹೊರೆಯವರು ಜಿಜೆಲ್ ಮತ್ತು ಡೊಮಿನಿಕ್ಗೆ ಹೇಳ್ತಾ ಇದ್ರು. ಇನ್ನು ಈ ದಂಪತಿಗಳ 3 ಜನ ಮಕ್ಕಳು ಮದುವೆಯಾಗಿ ಲೈಫಲ್ಲಿ ತುಂಬ ಚೆನ್ನಾಗಿ ಸೆಟ್ಲ್ ಆಗಿದ್ರು. ಆದ್ದರಿಂದ ಜಿಜೆಲ್ ಮತ್ತು ಡೊಮಿನಿಕ್, ನಮ್ಗೆ ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟಿ ಇಲ್ಲ, ನಾವು ಆರಾಮಾಗಿರಬೇಕು, ಜೀವನನ ಎಂಜಾಯ್ ಮಾಡಬೇಕು ಅಂತ ಹೇಳಿ ಇಬ್ಬರು ರಿಟೈರ್ಮೆಂಟ್ ತೆಗೆದುಕೊಂಡ್ರು. ಹಾಗೆ ಅವರು ರಿಟೈರ್ಮೆಂಟ್ ನಂತರ ಫ್ರಾನ್ಸ್ನ ಮಜಾನ್ ಎಂಬ ಪ್ರದೇಶದಲ್ಲಿ ತಂಗಿದ್ರು. ಹಾಗೆ ಬೇಸಿಗೆ ರಜೆಯಲ್ಲಿ ಅವರ ಮೊಮ್ಮಕ್ಕಳೆಲ್ಲ ಅವ್ರ ಜೊತೆ ಬಂದು ಆಟ ಆಡ್ತಾ ಇದ್ರು. ಇದರಿಂದ ಅವ್ರಿಗೆ ತುಂಬ ಖುಷಿ ಸಿಗ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಜಿಜೆಲ್ನ ಆರೋಗ್ಯ ಕ್ಷೀಣಿಸುತ್ತಾ ಬಂತು. ಅವಳು ವೆಯ್ಟ್ ಲಾಸ್, ಹೇರ್ ಲಾಸ್, ಮೆಮೊರಿ ಪ್ರಾಬ್ಲಮ್, ಸೊಂಟ ನೋವುಗಳಿಂದ ಬಳಲಿದಳು. ಆಗ ಅವಳು ತನ್ನ ಮಕ್ಕಳ ಮನೆಗೆ ಹೋಗಿ ತಂಗಿದಳು. ಆಗ ಅವಳ ಆರೋಗ್ಯ ಕೊಂಚ ಸುಧಾರಿಸಿತು. ನಂತರ ಮತ್ತೆ ಅವಳು ಮಜಾನ್ಗೆ ಹಿಂತಿರುಗಿದ್ಲು. ಮತ್ತೆ ಅದೇ ಸಮಸ್ಯೆಗಳು ಅವಳನ್ನು ಕಾಡಕ್ಕೆ ಸ್ಟಾರ್ಟ್ ಆಯಿತು. ಆಗ ಅವಳ ಗಂಡ ಡೊಮಿನಿಕ್ ಅವಳ ಕೈ ಬಿಡಲಿಲ್ಲ. ಅವಳ ಜೊತೆ ನಿಂತು ಅವಳನ್ನು ಡಾಕ್ಟ್ರಿಗೆ ತೋರಿಸ್ದ. ಹಾಗೆ ಅವಳಿಗೆ ಸಪೋರ್ಟ್ ಮಾಡ್ದ. ಹಾಗೆ ಅವನ ಜೊತೆ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ಲು. ಹೀಗಿರಬೇಕಾದ್ರೆ ಜಿಜೆಲ್ ತನ್ನ ಗಂಡ ಡೊಮಿನಿಕ್ಗೆ, "ನನಗೆ ಒಂದು ಬ್ರೇಕ್ ಬೇಕು" ಅಂತ ಹೇಳಿಬಿಟ್ಟು ಸೆಪ್ಟೆಂಬರ್ 12, 2020ರಂದು ಮಜಾನ್ನಿಂದ ಹೊರಗಡೆ ಹೋದ್ಲು. ಹಾಗೆ ನವೆಂಬರ್ 2, 2020ರಂದು ಜಿಜೆಲ್ಗೆ ಪೊಲೀಸ್ ಸ್ಟೇಷನಿಂದ ಒಂದು ಕಾಲ್ ಬಂತು. "ಮೇಡಮ್, ದಯವಿಟ್ಟು ಪೊಲೀಸ್ ಸ್ಟೇಷನಿಗೆ ಇಮಿಡಿಯೇಟಾಗಿ ಬನ್ನಿ" ಅಂತ ಹೇಳಿ ಆ ಕಾಲ್ ಕಟ್ಟಾಯಿತು. ಜಿಜೆಲ್ ಗಾಬರಿಯಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಲು. ಆದರೆ ಆಗಲೇ ಅವಳ ಗಂಡ ಡೊಮಿನಿಕ್ನ ಬಂಧಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬರಲಾಗಿತ್ತು. ಡೊಮಿನಿಕ್ನನ್ನು ಪೊಲೀಸ್ ಸ್ಟೇಷನ್ನಲ್ಲಿ ನೋಡಿ ಜಿಜೆಲ್ಗೆ ತುಂಬ ಬೇಸರ ಆಯಿತು. ಅವಳು ಪೊಲೀಸ್ನವರಿಗೆ ದಬಾಯಿಸಿದ್ಲು, "ಯಾಕೆ ನನ್ನ ಕೇರಿಂಗ್ ಮತ್ತು ಲವ್ಲಿ ಹಸ್ಬೆಂಡ್ನ ಬಂಧಿಸಿ ಕರ್ಕೊಂಬಂದಿದ್ದೀರಾ? ಅವರೆಷ್ಟು ಇನ್ನೋಸೆಂಟ್ ಅಂತ ನಿಮಗೆ ಗೊತ್ತಿಲ್ಲ. ಸುಮ್ಮನೆ ಅವ್ರನ್ನ ಯಾಕೆ ಬಂಧಿಸಿದ್ದೀರಾ" ಅಂತ ಹೇಳಿ ಪೊಲೀಸರಿಗೆ ಜಿಜೆಲ್ ರೋಫ್ ಹಾಕಿದ್ಲು.
ಆಗ ಪೊಲೀಸವರು, ಮೇಡಮ್ ತಾಳ್ಮೆ ಕಳ್ಕೊಬೇಡಿ, ದಯವಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಳಿ, ಸುಧಾರಿಸ್ಕೊಳ್ಳಿ, ನಾವು ನಿಮಗೆ ಏನಾಯಿತು ಅಂತ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಜಿಜೆಲ್ನ ಕೂರಿಸಿದ್ರು. ಪೊಲೀಸ್, ನೋಡಿ ಮೇಡಮ್, ಇವನು ಲೋಕಲ್ ಮಾರ್ಕೆಟ್ನಲ್ಲಿ ಓಡಾಡ್ತಿದ್ದ ಹುಡುಗಿರ ಫೋಟೋಗಳನ್ನು ತೆಗಿತಾ ಇದ್ದ, ಆದ್ದರಿಂದ ಇವನ್ನ ಬಂಧಿಸಿ ಕರ್ಕೊಂಬಂದಿದ್ದೀವಿ ಅಂತ ಹೇಳಿದರು. ಆಗ ಜಿಜೆಲ್, ಏನು ಹೇಳ್ತಾ ಇದ್ದೀರಾ ಸರ್, ಇವರು ಜೆಂಟ್ಲ್ಮ್ಯಾನ್, ಕೇರಿಂಗ್ ಪರ್ಸನ್, ಇಂಥ ಮನುಷ್ಯನ ಮೇಲೆ ಯಾಕೆ ಅಪರಾಧನ ಹೊರಿಸ್ತಾ ಇದ್ದೀರಾ, ಆ ದೇವರು ಸಮೇತ ಮೆಚ್ಚಲ್ಲ ಸರ್ ಅಂತ ಹೇಳಿದ್ದು. ಆಗ ಪೊಲೀಸ್, ತಡೀರಿ ಮೇಡಮ್, ಇವನನ್ನು ನಾವು ಕೇವಲ ಬಂಧಿಸಿದ ಮಾತ್ರ ಅಲ್ಲ, ಇವನ ಹತ್ರ ಇರೋ ಲ್ಯಾಪ್ಟಾಪ್ ಮತ್ತು ಹಾರ್ಡ್ ಡ್ರೈವ್ಗಳನ್ನು ವಶಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಅದರಲ್ಲಿ 20,000ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಮತ್ತು ಫೋಟೋಗಳಿದೆ. ಅದು ಯಾವುದೇ ಸೈಟ್ನಲ್ಲಿ ಡೌನ್ಲೋಡ್ ಮಾಡಿದ್ದಲ್ಲ, ಇವನೇ ರೆಕಾರ್ಡ್ ಮಾಡಿದ ವಿಡಿಯೋಗಳು, ಅದು ಬೇರೆ ಯಾರದ್ದು ಅಲ್ಲ, ನಿಮ್ಮ ವಿಡಿಯೋಗಳು ಅಂತ ಪೊಲೀಸ್ನು ಹೇಳಿದರು. ಆಗ ಜಿಜೆಲ್, ನಾನಿದನ್ನೆಲ್ಲ ನಂಬಲ್ಲ, ಸುಮ್ಮನೆ ನನ್ನ ಗಂಡನ ಮೇಲೆ ಆರೋಪ ಹಾಕ್ತೀರಾ ಅಂತ ಹೇಳಿದ್ದು. ಆಗ ಪೊಲೀಸ್, ತಡೀರಿ ಮೇಡಮ್, ನಿಮಗೆ ವಿಡಿಯೋ ತೋರಿಸ್ತೀವಿ, ನೀವೇ ನೋಡಿ ನಿರ್ಧರಿಸಿ ಅಂತ ಹೇಳಿದರು. ಆಗ ವಿಡಿಯೋ ಸ್ಟಾರ್ಟ್ ಆಯಿತು. ಆಗ ಹಿಂಗಡೆ ನಿರ್ದೇಶನ ಮಾಡ್ತಿದ್ದ ಒಬ್ಬ ವ್ಯಕ್ತಿಯ ಧ್ವನಿ ಕೇಳಿ ಜಿಜೆಲ್ ಬೆಚ್ಚಿ ಬಿದ್ಲು. ಅದು ಬೇರೆ ಯಾರ ವಾಯ್ಸು ಅಲ್ಲ, ಅದು ಸ್ವತಃ ಅವಳ ಗಂಡ ಡೊಮಿನಿಕ್ನ ವಾಯ್ಸು. ಅದನ್ನು ಕೇಳಿ ಜಿಜೆಲ್ ಕುಸಿದು ಹೋದ್ಲು. ಆ ಕ್ಷಣ ಪೊಲೀಸ್ ಡೊಮಿನಿಕ್ಗೆ ಪ್ರಶ್ನಿಸಿದ್ರು, ಯಾಕಪ್ಪ ಈ ಥರ ಮಾಡಿದೆ, ಅದು ಸ್ವಂತ ನಿನ್ನ ಹೆಂಡತಿಗೆ ಈ ಥರ ಮಾಡೋಕ್ಕೆ ನಿನ್ನ ಮನಸ್ಸಾದ್ರೂ ಹೇಗೆ ಬಂತು ಅಂತ ಡೊಮಿನಿಕ್ಗೆ ಕೇಳಿದರು. ಸಾಕ್ಷಿಗಳು ಕಣ್ಣ ಮುಂದೆ ಇತ್ತು. ಡೊಮಿನಿಕ್ ಸತ್ಯ ಒಪ್ಪಿಕೊಳ್ಳದೆ ಬೇರೆ ದಾರಿಯೇ ಇರಲಿಲ್ಲ. ಆಗ ಡೊಮಿನಿಕ್ ತನ್ನ ಕತೆ ಆರಂಭಿಸಿದ. ಡೊಮಿನಿಕ್ಗೆ ಕಪಲ್ ಸ್ವ್ಯಾಪಿಂಗ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ಜಿಜೆಲ್ ಆಸಕ್ತಿ ತೋರುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಅದಕ್ಕಾಗಿ ಅವನು ಸುಮಾರು 2011ರಿಂದ 2020ರವರೆಗೆ ರಾತ್ರಿಯ ವೇಳೆ ಮೆಡಿಸಿನ್ ಅಂತ ಸುಳ್ಳು ಹೇಳಿ ನಿದ್ದೆ ಮಾತ್ರೆ ನೀಡಿ ಜಿಜೆಲ್ನನ್ನು ಪ್ರಜ್ಞೆ ತಪ್ಪಿಸುತ್ತಿದ್ದ ಮತ್ತು ತನ್ನ ಫ್ಯಾಂಟಸಿ ತೀರಿಸಿಕೊಳ್ಳಲು coco.fr ಎನ್ನುವ ವೆಬ್ಸೈಟ್ನಲ್ಲಿ ಅವನು ಜಿಜೆಲ್ ಮಲಗಿರುವಂಥ ಫೋಟೋಗಳನ್ನು ಅಪ್ಲೋಡ್ ಮಾಡಿ ವಿತೌಟ್ ಹರ್ ನಾಲೆಡ್ಜ್ ಎಂದು ಕಮೆಂಟ್ ಮಾಡುತ್ತಿದ್ದ ಮತ್ತು ಅಲ್ಲಿ ಬರುವ ಆಸಕ್ತ ವ್ಯಕ್ತಿಗಳಿಗೆ ಯಾವಾಗ ಬರಬೇಕು, ಹೇಗೆ ಬರಬೇಕು, ಎಲ್ಲಿ ಕಾರು ನಿಲ್ಲಿಸಬೇಕು, ಪರ್ಫ್ಯೂಮ್ ಯಾವುದೇ ಕಾರಣಕ್ಕೂ ಹಾಕಬಾರದು ಮತ್ತು ಧೂಮಪಾನ ಮಾಡಬಾರದು ಎಂದು ಸಹ ಡೊಮಿನಿಕ್ ಇನ್ಸ್ಟ್ರಕ್ಷನ್ ನೀಡುತ್ತಿದ್ದ. ಯಾಕೆಂದರೆ ಡೊಮಿನಿಕ್ ಸ್ಮೋಕ್ ಮಾಡುತ್ತಿರಲಿಲ್ಲ. ಆದ್ದರಿಂದ ಇದು ಜಿಜೆಲ್ಗೆ ಅನುಮಾನ ಬರಬಹುದು ಎನ್ನುವ ಕಾರಣದಿಂದ ಈ ಚಿಕ್ಕ ವಿಷಯಗಳನ್ನು ನೋಟ್ ಮಾಡಿಕೊಂಡು ಡೊಮಿನಿಕ್ ಬರುವ ವ್ಯಕ್ತಿಗಳಿಗೆ ಇನ್ಸ್ಟ್ರಕ್ಷನ್ಗಳನ್ನು ನೀಡುತ್ತಿದ್ದ. ಹಾಗೆ ಅದಕ್ಕಾಗಿ ಒಂದು ರೂಮ್ನ ಸಹ ಡೊಮಿನಿಕ್ ಸೆಟ್ ಮಾಡಿದ್ದ ಮತ್ತು ಅದರಲ್ಲಿ ಕಾಸ್ಟ್ಯೂಮ್ಗಳನ್ನು ಸಹ ತಂದಿಟ್ಟಿದ್ದ. ಹಾಗೆ ಶೂಟಿಂಗ್ ನಡೆಸುವಾಗ ಅವನೇ ಜಿಜೆಲ್ಗೆ ಬಟ್ಟೆಗಳನ್ನು ಹಾಕಿ ಶೂಟಿಂಗ್ ನಡೆಸುತ್ತಿದ್ದ. ಎಲ್ಲ ಮುಗಿದ ಮೇಲೆ ಜಿಜೆಲ್ನನ್ನು ಕ್ಲೀನ್ ಮಾಡಿ ಮೊದಲಿನ ಹಾಗೆ ಬಟ್ಟೆ ಹಾಕಿ ಮಲಗಿಸುತ್ತಿದ್ದ. ಹೀಗೆ ಸುಮಾರು 10 ವರ್ಷದಿಂದ ಮಾಡುತ್ತಿರುವುದಾಗಿ ಡೊಮಿನಿಕ್ ಸ್ಟೇಟ್ಮೆಂಟ್ ನೀಡಿದ. ಇದರಲ್ಲಿ ಡೊಮಿನಿಕ್ಗೆ ಕೈ ಜೋಡಿಸಿದವರು ಈ ಅಸಹ್ಯ ಕೃತ್ಯವನ್ನು ಎಸಗಿದ 90ರಿಂದ 100 ಜನರು ಅಲ್ಲಿರುವಂಥ ಸುತ್ತಮುತ್ತಲಿನವರೇ ಆಗಿದ್ದರು. ಅದರಲ್ಲಿ ಒಬ್ಬ HIV ಪೇಷಂಟ್ ಸಹ ಆಗಿದ್ದ. ಅವನು ಸುಮಾರು 6 ಬಾರಿ ಬಂದಿರುವುದಾಗಿ ಸಹ ಒಪ್ಪಿಕೊಂಡಿದ್ದನು. ಡೊಮಿನಿಕ್ ಈ ಎಲ್ಲ 20,000 ವಿಡಿಯೋಗಳನ್ನು ಟೈಟಲ್ ನೀಡಿ ಎಡಿಟ್ ಮಾಡಿದ್ದ ಮತ್ತು ಆ ಫೋಲ್ಡರ್ಗೆ ಅಬ್ಯೂಸ್ ಎಂದು ಹೆಸರನ್ನು ಸಹ ಇಟ್ಟಿದ್ದ. ಹೀಗೆ ಜೊತೆಗಿದ್ದು ನಂಬಿಕೆ ದ್ರೋಹ ಮಾಡಿಬಿಟ್ಟಿದ್ದ ಡೊಮಿನಿಕ್. ಜಿಜೆಲ್ ಈ ಎಲ್ಲ ವಿಷಯಗಳನ್ನು ಕೇಳಿ ನೊಂದಳು, ಆದರೆ ಕುಗ್ಲಿಲ್ಲ. ವಿಡಿಯೋ ಮಾಡಿದ ಇವನಿಗೆ ನಾಚಿಕೆ ಆಗಬೇಕು, ನನ್ನನ್ನು ದುರುಪಯೋಗಪಡಿಸಿಕೊಂಡ ಆ 100 ವ್ಯಕ್ತಿಗಳಿಗೆ ಅವಮಾನ ಆಗಬೇಕು, ನಾನು ಯಾಕೆ ತಲೆ ತಗ್ಗಿಸಬೇಕು, ಸಮಾಜದಲ್ಲಿ ನಾನು ಯಾಕೆ ಹೆದರಿ ಬಾಳಬೇಕು, ಪ್ರತಿಯೊಬ್ಬರೂ ನನ್ನ ಈ ಕೇಸನ್ನು ನೋಡಲಿ, ಪಬ್ಲಿಕ್ ಆಗಿ ನನ್ನ ಹಿಯರಿಂಗನ್ನು ನಡೆಸಿ ತೀರ್ಪು ನೀಡಿ ಅಂತ ಜಿಜೆಲ್ ಫ್ರಾನ್ಸ್ನ ಕೋರ್ಟ್ಗೆ ಬೇಡಿಕೊಂಡಳು. ಪ್ರತಿ ಮಹಿಳೆಯರು ಜಿಜೆಲ್ಗೆ ಬೆಂಬಲಿಸಿದರು. ಮಹಿಳೆಯರು ಕೋರ್ಟ್ನಲ್ಲಿ ಜಿಜೆಲ್ ಹಿಯರಿಂಗ್ ನಡೆಯುವಾಗ ಕೋರ್ಟ್ನ ಹೊರಗೆ ಸೇರಿ ಜಿಜೆಲ್ಗೆ ಸಪೋರ್ಟ್ ಮಾಡಿದರು. ಸುಮಾರು 51 ಜನರನ್ನು ನ್ಯಾಯಾಲಯಕ್ಕೆ ಒಪ್ಪಿಸಲಾಯಿತು. ಇದರಲ್ಲಿ 15 ಜನರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡರು. ಪ್ರತಿಯೊಬ್ಬರಿಗೂ 3ರಿಂದ 20 ವರ್ಷಗಳ ತನಕ ಶಿಕ್ಷೆಯನ್ನು ನೀಡಲಾಯಿತು. ಅದರಲ್ಲಿ ಗರಿಷ್ಠ ಶಿಕ್ಷೆ 20 ವರ್ಷ. ಅದನ್ನು ಡೊಮಿನಿಕ್ಗೆ ನೀಡಲಾಯಿತು. ಜಿಜೆಲ್ನ ದಿಟ್ಟತನದ ಹೋರಾಟದ ಮನೋಭಾವ ಪ್ರತಿಯೊಬ್ಬ ಮಹಿಳೆಗೂ ಒಂದು ಪ್ರೇರಣೆಯಾಗಬೇಕು ಗೆಳೆಯರೇ. ಇಷ್ಟು ಹೇಳುತ್ತಾ ಈ ಕೇಸ್ ಸ್ಟಡಿಯನ್ನು ಇಂದು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.